ಶ್ರೀ ಶ್ರೀ ವೇಮನ ಜಯಂತಿ ಶುಭಾಶಯ ತಿಳಿಸುತ್ತ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಸನ್ಮಾನ್ಯ ಕೋಲಾರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಜೀವಣ್ಣ ಸರ್ ಅವರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಸರ್ ಅವರೇ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಜನಾಂಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಮಟ್ಟದ ಎಲ್ಲ ನಿರ್ದೇಶಕರೇ, ವೇದಿಕೆ ಮೇಲೆ ಆಡಳಿತ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಬಂದಿರ್ತಕ್ಕಂಥ ಮೈತ್ರಿ ಮೇಡಮ್ ಅವರೇ, ಸಾಕಷ್ಟು ಜನ ಇಲ್ಲಿ ಕೂತಿದ್ದಾರೆ, ಒಬ್ಬರ ಹೆಸರು ಬಿಟ್ಟರೆ ಕಷ್ಟ ಆಗುತ್ತೆ ನನಗೆ. ಅದರಿಂದ ವೇದಿಕೆಯಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಕೂಡ ವೇಮನ ಜಯಂತಿ ಶುಭಾಶಯ ತಿಳಿಸ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ರೆಡ್ಡಿ ಜನಾಂಗದ ಎಲ್ಲ ವೇಮನಗಾರಿ ಅನ್ನಾಯಿಗಳು ಹಾಗೂ ಕುಟುಂಬಸ್ಥರು ಅಂತ ಹೇಳ್ಬೋದು, ಎಲ್ಲ ಕುಟುಂಬಸ್ಥರು ಕೂಡ ಈ ಸಮೃದ್ಧಿ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ತುಂಬಾ ವೈಭವದಿಂದ ತುಂಬಾ ವಿಜೃಂಭಣೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ರೆಡ್ಡಿ ಜನಾಂಗದಲ್ಲಿ ಸೇರಿ ಈ ಮಹಾನುಭೂತಿ ವೇಮನಗಾರ ಚರಿತ್ರೆಯನ್ನ ನಾವೆಲ್ಲ ನೆನೆಸ್ಕೊಳ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇತ್ತೀಚೆಗೆ ಕೆಲವು ಜಿಲ್ಲೆ ಪ್ರೋಗ್ರಾಮ್ ನಾವು ಬರ್ತಾ ಇಲ್ಲ, ನಾವು ಬರೀ ತಾಲೂಕು ಪ್ರೋಗ್ರಾಮ್ ಮಾತ್ರ ಬರ್ತಾ ಇದ್ದೀವಿ. ಯಾಕೆಂತಂದ್ರೆ ಜಿಲ್ಲಾ ಆಡಳಿತ ಒಂದು ಸೀಮಿತ ಆಗಿರ್ತಕ್ಕಂಥ ವರ್ಗ ಆಗ್ಬಿಟ್ಟಿದೆ. ಅದರಿಂದ ನಾವು ಇದಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ. ಇವತ್ತು ಜನಾಂಗದ ಒಂದು ಹಿತದೃಷ್ಟಿಯಿಂದ ನೀವು ಪ್ರೀತಿಯಿಂದ ಕರೆದಿದ್ದಕ್ಕೆ ನಿಮ್ಮ ಪ್ರೀತಿ ಹೋಗ್ಬಿಟ್ಟು ಈ ಒಂದು ಜಯಂತಿಗೆ ಬರಬೇಕಾಯಿತು. ನೀವು ವೇಷ ನೋಡಿರ್ಬೋದು, ನಾವು ಇವತ್ತು ರಂಗಬಂದು ತುಂಬಾ ಜನ ಕೂರುವುದಿಲ್ಲ, ಯಾಕಂದ್ರೆ ಬರೀ ನಮ್ಗೆ ಕೇಂದ್ರ ಬಿಟ್ಬಿಟ್ಟಿದೆ ಕೊತ್ತೂರು ಕಾರ್ಯಕ್ರಮ ಉಂಟಲ್ಲ, ಅದರಿಂದ ನಾವು ಜಾಸ್ತಿ ಬರುವುದಿಲ್ಲ. ಅದರಿಂದ ಈ ಜನಾಂಗಕ್ಕೆ ಇಷ್ಟ ಬಂದು ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಶ್ರೀ ವೇಮನಗರ ಜಯಂತ್ಯೋತ್ಸವನ್ನ ನಮ್ಮ ಕರ್ನಾಟಕದಿಂದ ಆಂಧ್ರದಲ್ಲಿ ಬಹು ವಿಜೃಂಭಣೆಯಿಂದ ಮಾಡ್ತಾರೆ. ಇವರು ಚರಿತ್ರೆಯನ್ನು ಹೋದಾಗ 1421ರಲ್ಲಿ ಇವರ ಜಯಂತ್ಯೋತ್ಸವನ್ನ, ಇವರೊಂದು ಜನನವನ್ನ ಇವತ್ತು ಆಂಧ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಈಗ ನಮ್ಮ ಅಧಿಕಾರಿ ಹೇಳಿದ್ರು, ಯಾಕೆ ವೇಮನ ಜಯಂತಿ ಮಾಡ್ಬೇಕಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಜೀವನದಲ್ಲಿ ಸಾಕು ಅಂತಂದಾಗ, ಜೀವನ ಸಾಕು ಅಂತಂದಾಗ ಪ್ರತಿಯೊಬ್ಬರಿಗೂ ಅವರದೇ ಒಂದು ಕಾರ್ಯದಲ್ಲಿ ಸಾಕು ಅಂತ ಹೇಳ್ತೀವಿ ನಾವು. ನಮ್ಮ ರಾಜಕೀಯ ಇರ್ಬೋದು, ಇಲ್ಲ ನಮ್ಮ ಬಿಸ್ನೆಸ್ ಇರ್ಬೋದು, ಇನ್ನೊಂದಿರ್ಬೋದು, ಸಾಕು ಅಂದಾಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಯೋಗಿ. ಇವತ್ತು ಭೋಗ್ಯ ಆಗ್ಬೇಕಾದ್ರೆ ಯೋಗಿ ಆದ್ರೆ ಅಷ್ಟೇ. ಅವರು ಭೋಗ್ಯ ಅಂತ ಜೀವನ ಮಾಡ್ಬೇಕಂತ ಇವರು ಯೋಗಿ ಆದ್ರು. ಯಾಕಂದ್ರೆ ಪ್ರತಿಯೊಬ್ರು ಲಾಸ್ಟ್ ಈ ಕಟ್ಟಕಡೆ ಇದಕ್ಕೆ ಬರ್ಲೇಬೇಕು, ಜೀವನದಲ್ಲಿ ನಾವು ಬರ್ಲೇಬೇಕು. ಯಾಕಂದ್ರೆ ಇದು ಸಾಕು ಜೀವನ, ಇನ್ನು ನಾನು ಸಮಾಜ ಸೇವೆ ತೆರಳಬೇಕು ಅಂದಾಗ ಇವರು ಅಂತ ಜೀವನವನ್ನ ಬಿಟ್ಟು ಇವರು ಬಹುಶಃ ಇವರು ಚರಿತ್ರೆ ಬೆಳಗ್ಗೆ ನಾನು ಓದ್ತಾ ಇದ್ದೇನೆ. ಇವ್ರು ಎಂತ ಚರಿತ್ರೆ ಅಂತಂದ್ರೆ ಎಂಥ ಜೀವನ ಮಾಡ್ತಕ್ಕಂಥದ್ದು ಅಂತಂದ್ರೆ ಅಂತ ಜೀವನ ಮಾಡಿ ಇಡೀ ಜೀವನವನ್ನ ಒಂದು ಚರಿತ್ರೆಯನ್ನ ಮಾಡಿರ್ತಕ್ಕಂಥ ನಮ್ಮ ವೇಮನಗಾರಿ ಇವತ್ತು ಯೋಗಿಯಾಗಿ ನಮ್ಗೆಲ್ಲ ಈ ಒಂದು ಜನಾಂಗಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದಾರೆ. ಬಹುಶಃ ನಮ್ಮ ಇಡೀ ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ರೆಡ್ಡಿ ಜನಾಂಗ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಜನಾಂಗ. ಯಾಕಂದ್ರೆ ಈಗ ಈ OBC ಬಡಬಗ್ಗ ಇವರಿಗೆಲ್ಲ ಕೆಲಸ ಕೊಟ್ಟು ರಡ್ಡೋಡಚ್ಚರ ನಮ್ಮ ತೆಲುಗು ಭಾಷೆ ನಾನು ಮಾತಾಡಿದ್ದು ಗೊತ್ತಿಳ್ಕೊಂಬೇಡಿ, ತೆಲುಗು ಭಾಷೆ ಮಾತಾಡಿದ್ವಿ, ಆಡು ಭಾಷೆ ಮಾತಾಡಿದ್ರೆ ರಡ್ಡೋಡಚ್ಚರ ಅಂತಂದ್ರೆ ಇವ್ರಿರ್ತಕ್ಕಂಥ ಗೌರವ ಗಂತನೇ ಬೇರೆ, ರೆಡ್ಡಿ ಕುಟುಂಬ ಅಂದ್ರೆ ಗೌರವ ಗಂತನೇ ಬೇರೆ. ಅದನ್ನ ನಾವು ಕೂಡ ಚಿಕ್ಕಂದ್ರಲ್ಲಿ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ರಡ್ಡೋಳ ಕುಟುಂಬ ಯಾರ ಮನೆಗೆ ಹೋಗಿದ್ರೆ ರಡ್ಡೋಳಿ ಟಿಪ್ಪಂತ ಮಾತ್ರ ಆ ಒಂದು ಗೌರವ ಗಂತೆ ಬೇರೆ. ನನ್ನ ತಾಲೂಕಲ್ಲಿ ಕೂಡ ಯಾವತ್ತೂ ಹೇಳ್ತಾ ಇರ್ತೀವಿ. ಯಾಕಂದ್ರೆ ಇಷ್ಟು ನಾವು ಸಾವಿರಾರು ಜನ ಇದ್ರು ಕೂಡ ನಾವ್ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಇರ್ಬೋದು, ಒಗ್ಗಟ್ಟಾಗ್ತಾ ಇಲ್ಲ ಅಂದಾಗ ಬಹುಶಃ ಇತ್ತೀಚೆಗೆ ನಮ್ಮ ಒಂದು ಮುಳಬಾಗಿಲು ತಾಲೂಕಲ್ಲಿ ನಾವೆಲ್ಲ ಒಂದೇ ಅಂತ ಹೇಳಿ ದೊಡ್ಡ ಮಟ್ಟಿಗೆ ನಮ್ಮ ರೆಡ್ಡಿ ಜನಾಂಗದಲ್ಲಿ ಒಂದಾಗಿ ಇವತ್ತು ಅದ್ದೂರಿ ಸನ್ಮಾನ ಮಾಡಿದ್ರು. ಇದಕ್ಕಿಂತ ಖುಷಿ ಏರ್ಪಡಿಸ್ತೀನಿ. ಸೊ ನಾನು ಹೇಳೋದಂದ್ರೆ ಯಾವಾಗ ಏನಾಗುತ್ತೋ ಅದು ಮಾಡ್ಬಿಡ್ಬೇಕು. ಈ ಜೀವನ ಭಾರಿ ಚಿಕ್ಕದು. ಸೊ ಅದರಲ್ಲಿ ಈ ರಾಜಕಾರಣದಲ್ಲಿನ ಜೀವನ ಅಂತ ಚಿಕ್ಕದು, ರಾಜಕಾರಣದ ಜೀವನ ಇಂದ ಚಿಕ್ಕದು. ಯಾವ ಪಕ್ಕ ಇವ್ರು ಕುಮ್ತಾರ ಯಾವ ಪಕ್ಕ ಇವ್ರು ಕುಮ್ತಾರ ಕುಮ್ಮಿಸ್ಕೊಂಡ್ ಬೆಳೋಣ ಅಂತ ರಾಜಕೀಯ. ಈ ರಾಜಕೀಯ ಹೊಂಚಕ್ಕೆ ಇನ್ನ ಜೀವನ ಚಿಂತೆ ಕೊಡ್ತೀವಿ, ಇನ್ನ ಚೆನ್ನಾಗಿ ಚಿಕ್ಕದಾಗ್ಬಿಡ್ತದೆ. ಅರ್ಥ ಆಯ್ತಲ್ಲ? ನೆನ್ನೆ ತನ ಸಹಾಯ ಮಾಡಿರ್ತೀವಿ, ಮೊನ್ನೆ ತನ ಸಹಾಯ ಮಾಡಿದೆ. ನೆನಕಾದ ಮನುಷ್ಯ ಈ ಬದ್ದಿ ಮೆಂಟ, ಅದ್ ನೆನಕಾದ ಮನ್ಕಾದ ಈ ಬದ್ದಿ ಮೆಂಟ. ಈ ತರ ಜೀವನದಲ್ಲಿ ನಾವು ಬದುಕಬೇಕಾದ್ರೆ
ನಮ್ಮ ಜೀವನ ಇನ್ನೂ ಚಿಕ್ಕದು. ಬಹುಶಃ ನಾನು ಎಲ್ಲ ಒಂದು ಯುವ ಜನಾಂಗ ಕೇಳ್ತಾ ಇರ್ತೀನಿ. ಯಾಕಂದ್ರೆ ಎಲ್ಲ ಜಾಗ ಚೆನ್ನಾಗಿದೆ, ಎಲ್ಲ ಜಾಗ ಚೆನ್ನಾಗಿದೆ, ಎಲ್ಲ ಕ್ಷೇತ್ರ ಚೆನ್ನಾಗಿದೆ, ಒಂದು ಕ್ಷೇತ್ರ ಮಾತ್ರ ಹೊಲಸಾಗಿದೆ. ಅದ್ಯಾವ್ದು ಹೇಳಿ? ನೀನೇನು ಸಿಟ್ಟು ವಿಷಯ ಸಿಟ್ಟಿಸ. ಎಲ್ಲ ಕ್ಷೇತ್ರ ಚೆನ್ನಾಗಿದೆ, ಒಂದು ಕ್ಷೇತ್ರ ಮಾತ್ರ ಹೊಲಸಾಗಿದೆ. ಯಾವ್ದು ಹೇಳಿ? ರಾಜಕೀಯ ಕ್ಷೇತ್ರ. ಎಲ್ಲ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಯಾವ ಕ್ಷೇತ್ರಕ್ಕೆ ಬಂದ್ಕೊಳ್ಳಿ, ರಾಜಕೀಯ ಕ್ಷೇತ್ರಕ್ಕೆ ಮಾತ್ರ ಬರಬೇಡಿ. ಯಾಕೇಳಿ? ಇದು ಹೊಲಸು. ನಾನು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತಾ ಇದೆ. ಇಲ್ಲಿ ಬರಕ್ಕಿಂತ ಮುಂಚೆ ವೈಟ್ ತರ ಕಾಣಿಸ್ತದೆ. ಬಲ್ ಬಾಬುನ ನಾ ಕೊಡ್ತೀನಿ ಪೋಸ್ಟ್ ಬಲ್ ಬಾಬುನ ಪೋಸ್ಟ್ ಅನ್ಕೊಂಡು ಈಗ ಬಂದಾಗ ಗೊತ್ತಾಯ್ತು ನನ್ನ ಮಗನ ಜಸ್ಟ್ ಹೊಲಸು ಅಂತ. ಅಲ್ಲ ಸೀರಿಯಸ್, ನನ್ನ ವೈಯಕ್ತಿಕವಾಗಿ, ನಾನು ಬೇರೆಯವ್ರ ಬಗ್ಗೆ ಎಕ್ಸಾಂಪಲ್ ತಗೊಂತಲ್ಲ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಇದು ನೋಡಕ್ಕೆ ವೈಟ್ ಪಡೆ ತರ ಕಾಣಿಸುತ್ತೆ. ಈ ವಿಧಾನಸೌಧ ಹೆಂಗ್ ಗೊತ್ತಾ? ರತಿ ಈ ಯಾರು ಈ ಡ್ಯಾನ್ಸ್ ಆಡ್ತಾರಲ್ಲ, ಮೇನಕಾ ತಿಲೋಪುರಂ ತರ ಕಾಣಿಸ್ತಾಳೆ. ಅದ್ರ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ನಾ ಕೊಡ್ತೀನಿ ಅಂತ ಕರ್ಮ ಅಂತ ಅಂದ್ಬಿಟ್ಟು. ಎಷ್ಟೋ ಜನ ಈ ದುಡ್ಡು ಇಟ್ಕೊಂಡು ಕೋಟಿಗಟ್ಟಲೆ ಅಪ್ಪ ಮಾಡಿರ್ತಕ್ಕಂಥ ಆಸ್ತಿ ನೋಡಿ ಕಾಯ್ತಾ ಇರ್ತಾರೆ. ಅಪ್ಪ ನನ್ನ ಎಮ್ ಎಲ್ ಎ ಅವರ ಅಪ್ಪ ನನ್ನ ಜಿಲ್ಲಾ ಪಂಚಾಯತ್ ರಾರ ಹೊಸ ಇರ್ತದೆ ರಾನಕ್ಕೆ ಉಚ್ಚಿನಿಗೆ ಕರ್ಮದಲ್ಲಿ. ಸೊ ಅದರಿಂದ ಈ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಏನೋ ಮಾಡ್ಬೇಕಂತ ಹೊಡೆದು ಬ್ರೇಕ್ಲಾಗ್ತಾರೆ, ಏನೋ ಮಾಡ್ಬೇಕಂತ ಬ್ರೇಕ್ಲಾಗ್ತಾರೆ. ಸೊ ಆದ್ರೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಬೇರೆ ಬೇರೆ ಕ್ಷೇತ್ರ, ಸಮಾಜ ಸೇವೆ ಕ್ಷೇತ್ರಗಳು, ಉದ್ಯಮಿ ಕ್ಷೇತ್ರಗಳು, ಇನ್ನೊಂದು ಕ್ಷೇತ್ರಗಳು, IT ಕ್ಷೇತ್ರಗಳು, ಸಮಾಜ ಸೇವೆ ಮಾಡ್ಬೇಕಾದ್ರೆ ರಾಜಕೀಯ ಕ್ಷೇತ್ರನೇ ಅಲ್ಲ, ಸಾಕಷ್ಟು ಕ್ಷೇತ್ರಗಳಿದಾವೆ. ಅಲ್ಲಿ ನಾವೇ ದಿರು, ನಾವೇ ವೀರರು, ನಾವೇ ಸೇನಾಧಿಪತಿ, ನಾವೇ ಕಿಂಗ್ಗಳು. ಬಟ್ ಇಲ್ಲಲ್ಲ, ದಿನಾ ಬ್ರೇಕ್ಗಳು. ಅದು ಹೇಳೋದು ಬೇಡ, ಬೇರೆಯವ್ರಿಗೆ ಏನೋ ಆಗ್ಬೇಕು ಬೇಡ, ಹೇಳೋದು ಬೇಡ. ಸೊ ಆ ಪರಿಸ್ಥಿತಿಯಲ್ಲಿ ಒಂದು ರಾಜಕಾರಣ ಹೋಗ್ಬೇಕಾದ್ರೆ ದಯವಿಟ್ಟು ನನ್ನ ಈ ರೆಡ್ಡಿ ಜನಾಂಗ, ನಾನು ಈಗ ತಾನೇ ಉಳ್ಕೊಂಡಿದ್ದೀನಿ. ಇದೇ ತಿಂಗಳಲ್ಲಿ 2 ಎಕರೆ ಜಮೀನನ್ನ ನಮ್ಮ ರೆಡ್ಡಿ ಸಮುದಾಯ ಭವನಕ್ಕೆ ಕೊಟ್ಟು ಅದು ಡೇಟ್ ಕೂಡ ಫಿಕ್ಸ್ ಮಾಡಿದ್ವಿ. ಮೇ 10ನೇ ತಾರೀಕು ಮಲ್ಲಮ್ಮ ಜಯಂತಿ ದಿನೋತ್ಸವ ದಿವಸನೇ ಅವತ್ತೇ ಶಂಕುಸ್ಥಾಪನೆ ಮಾಡಿ ರೆಡ್ಡಿ ಜನಾಂಗ ಭವನವನ್ನು ಕಟ್ಟಬೇಕು ಖಂಡಿತವಾಗಿ ಕಟ್ಟಿ ಈ ಒಂದು ಜನಾಂಗಕ್ಕೆ ನಾನು ಬಂದಾದ್ಮೇಲೆ ಮುಳಬಾಗಿಲು ತಾಲೂಕಲ್ಲಿ ಸರ್ವ ಜನಾಂಗೀಯ ಶಾಂತಿ ತೋಟ ಎಲ್ರಿಗೂ ಪ್ರತಿ ಜಾತಿಯವರು ಕೂಡ ಅವರದೇ ಅಂತಕ್ಕಂಥ ಒಂದು ಮರ್ಯಾದೆಯನ್ನು ಕೊಟ್ಟು ಅವರದೇ ಅಂತ ಮಾಡಿಕೊಟ್ಟು ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇವತ್ತು ಇಡೀ ನನ್ನ ಎಲ್ಲವರು ಕಾಯ್ತಾ ಇದಾರೆ, ಎಲ್ಲ ಮಾತಾಡ್ಲಿಕ್ಕೆ ಕಾಯ್ತಾ ಇದಾರೆ. ಸೊ ಎಲ್ಲರೂ ಕೂಡ ವಿಶೇಷವಾಗಿ ಈ ಜನಾಂಗದ ಪರವಾಗಿ, ಈ ಜನಾಂಗಕ್ಕೋಸ್ಕರ ನಾನು ಮಾಡತಕ್ಕಂಥ ಕೃತಜ್ಞ. ಯಾಕಂದ್ರೆ ಇಷ್ಟು ಗೌರವಪೂರ್ವಕ ಕರೆದಿದ್ದಕ್ಕೆ ಬರ್ಬೇಕಾದ್ರೆ ನನ್ನ ಕರ್ತವ್ಯ ಅಂತ ಹೇಳ್ತಾ ಇಷ್ಟಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕರಿಸುತ್ತೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ವೀರಮನ ಜಯಂತಿ.